ನನ್ನ ಮನಸ್ಸು ಏನೇನೋ ಹೇಳ್ತಾ ಇದೆ. ಇಲ್ಲ ಅಂಬೇಕಾ, ಆಕಸ್ಮಿಕವಾಗಿ ನಾನು ಇವತ್ತೇ ಸತ್ತು ಹೋದರೆ? ಅರವಿಂದ್, ಬಿಡ್ತು ಅನಿಲ್. ಒಂದು ವೇಳೆ ನೀವು ಸತ್ತು ಹೋದ್ರೆ ನಾನು ಬದುಕ್ತೇನೆ ಅಂತ ಕೇಳಿಕೊಂಡಿದ್ದೀರಾ? ಇಲ್ಲ, ಖಂಡಿತವಾಗೂ ಇಲ್ಲ. ನೀವು ಸತ್ಯದ ಸುದ್ದಿಯನ್ನು ತಿಳಿದ ತಕ್ಷಣವೇ ಕಣ್ಣು ಗೊಂಬೆ ಆಗುತ್ತೇನೆ. ನಾನು ಕೂಡ ವಿಷ ತೆಗೆದುಕೊಂಡು ಸತ್ತು ಹೋಗುತ್ತೇನೆ. ಅಂಬಿಕಾ, ಎಂತ ಮಾತನಾಡುತ್ತೀರ ಅಂಬಿಕಾ? ಬಿಡ್ತವನು? ಇಲ್ಲ ಅರವಿಂದ್, ಅದು ನಿಜ. ನೋಡಿ, ಹೆಣ್ಣಿಗೆ 10 ಹಲವಾರು ಆಶೆಗಳಿರಬಹುದು, ಆದರೆ ಹೃದಯದಲ್ಲಿ ಮಾತ್ರ ಒಬ್ಬನಿಗೆ ಮನಸ್ಸನ್ನು ಕೊಟ್ಟಿರುತ್ತಾಳೆ. ಅಂದ ಮೇಲೆ ನೀವೇನಾದ್ರೂ ಇಲ್ಲದಿದ್ದರೆ ಈ ನನ್ನ ಜೀವನ ನೀರಿಲ್ಲದೆ ಮೀನು ಬದುಕುವುದೆಲ್ಲ ಸತ್ತಂತೆ ಆ ರೀತಿ ನನ್ನ ಜೀವನ. ನಾನು ಅಷ್ಟೇ ಅಂಬಿಕಾ. ನನ್ನ ಹೃದಯದ ಪ್ರಾಣವೇ ನೀನಿರುವಾಗ ನಿನ್ನನ್ನು ಮರೆತು ಬದುಕುವ ಶಕ್ತಿ ನನ್ನಲ್ಲೂ ಇಲ್ಲ. ಹೌದಾ? ನೋಡಿ, ನನ್ಗೆ ಬಸ್ಗೆ ಟೈಮ್ ಆಗಿದೆ, ನಾನಿನ್ನು ಹೊರಡ್ತೀನಿ. ಮತ್ತೆ ಮದುವೆಗೆ ಯಾರ್ಯಾರು ಬರ್ತಾ ಇದ್ದೀರಾ? ನೋಡು ಅಂಬಿಕಾ, ನಾನಂತೂ ಬರ್ಬೇಕಲ್ಲವೇ? ಮತ್ತೆ ನೀವು ಬರ್ದೇ ಇದ್ರೆ ಮದುವೆ ಹೇಗೆ ನಡೆಯುತ್ತೆ? ಹೌದಲ್ಲವೇ ಅಂಬಿಕಾ? ನೋಡು ಅಂಬಿಕಾ, ನಮ್ಮ ಮದುವೆಗೆ ನನ್ನ ಹೆತ್ತ ತಂದೆ ತಾಯಿಗಳು, ನನ್ನ ಎಲ್ಲ ಆತ್ಮೀಯ ಸ್ನೇಹಿತರು ಮತ್ತು ಇಲ್ಲಿ ಬಂದಂತ ಎಲ್ಲಾ ಜನಗಳನ್ನು ಕರೆದುಕೊಂಡು ನಿಮ್ಮ ಊರಿನ ಶ್ರೀ ಶರಣಬಸವೇಶ್ವರ ಕಲ್ಯಾಣ ಮಂಟಪಕ್ಕೆ ಕರೆದುಕೊಂಡು ಬಂದು ಬಿಡ್ತೇನೆ. ಮದುವೆ ಮುಗಿದ ತಕ್ಷಣ ನಿನ್ನನ್ನು ಹನಿಮೂನಿಗೆ ಕರ್ಕೊಂಡು ಹೋಗ್ಬೇಕೆಂಬ ಆಸೆ ಇದೆ ಅಂಬಿಕಾ. ಹೌದಾ? ಹೌದು. ಮತ್ತೆ ಮತ್ತೆ ಮಧುಚಂದ್ರಕ್ಕೆ ಹೋಗುವ ಸ್ಥಳ ಯಾವುದು? ನೋಡು ಅಂಬಿಕಾ, ನಾನು ಗೋವಾ ಅಥವಾ ಊಟಿಗೆ ಕರೆದುಕೊಂಡು ಹೋಗಬೇಕೆಂಬ ಆಸೆ ಇದೆ. ಏಕೆಂದರೆ ಅಲ್ಲಿರುವಂತಹ ನಿಸರ್ಗದ ವನರಾಶಿಯ ಮಧ್ಯೆ ಹರಿಯುತ್ತಿರುವ ನದಿಗಳ ಜುಳು ನಾದದ ಅಲೆಗಳ ಮೇಲೆ, ಸೂರ್ಯನ ಕಿರಣಗಳ ಕೆಮ್ಮಣ್ಣಿನ ಮಧ್ಯೆ, ಪಕ್ಷಿಗಳ ಕಲರವ ಮಧ್ಯೆ ಇಂಪಾದ ಹಾಡುತ್ತಿರುವ ಆ ಕೋಗಿಲೆಯ ದನಿಯನ್ನು ಕೇಳುತ್ತಾ ನಾ ಇಬ್ಬರು ತಬ್ಬಿಕೊಂಡು ನಿಂತರೆ ಆ ಭಾವಚಿತ್ರ ಪ್ರೇಮದ ಸಂಕೇತವಾಗುವುದಂಬಿಕಾ. ಹೌದಾ? ಆದಷ್ಟು ಬೇಗ ಈ ನಿಮ್ಮ ಆಸೆ ಈಡೇರಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಸರಿ ರಾಯರೇ, ನಾನಿನ್ನು ಹೋಗ್ತೇನೆ. ಹೋಗ್ತೀನಿ ಅಂತ ಹೇಳ್ಬೇಡ ಅಂಬಿಕಾ, ಹೋಗಿ ಬರ್ತೀನಿ ಅಂತ ಹೇಳು. ಹೇಳೋದಕ್ಕಾಗಿ ನನ್ನನ್ನು ಇಲ್ಲಿಗೆ ಕರೆಸಿದೀಯಾ? ಹೌದಾ? ಆಯ್ತು, ಹೋಗಿ ಬರ್ತೇನೆ. ಮತ್ತೆ ಹೋಗೋದಕ್ಕಿಂತ ಮುಂಚೆ ಏನಾದ್ರೂ ಬೇಕಾ? ನನಗೆ ಮತ್ತೇನು ಕಾಣಿಕೆ ಬೇಕೀಗ ಅಂಬಿಕಾ? ನೀನು ಹೋಗಿ ಬರುವವರೆಗೂ ನನ್ನ ಮನಸ್ಸು ಪ್ರಶಾಂತವಾಗಿ ಶಾಂತವಾಗಿ ಇರುವಂತೆ ಒಂದು ಸೀಮುತ್ತು ಕೊಟ್ಟು ಹೋಗಬೇಕು. ಕಣ್ಮುಚ್ಕೊಳ್ಳಿ. ಬೇಗ ಕೊಟ್ಟು ಬಿಡು ಅಂಬಿಕಾ, ಯಾರಾದರೂ ನೋಡಿ. ನನ್ನೊಲವೇ ಬರಿ ಬಂದು ಸಿಹಿಮುತ್ತಿನ ನೀರಿನ ಸನಿಹಕ್ಕೆ Hey Chunam, I love you, buddy.
ಚಿನ್ನ ಏ ಚಿನ್ನ ಐ ಲವ್ ಯು ಕಣ